ನಮಸ್ಕಾರ, ವಿಶ್ವವಾಣಿ ಟಿವಿಗೆ ಸ್ವಾಗತ. ಮಾರ್ಚ್ 22ಕ್ಕೆ ಕರ್ನಾಟಕ ಬಂದಂತ ಕನ್ನಡ ಪರ ಸಂಘಟನೆಗಳು ಕರೆ ಕೊಟ್ಟಿದ್ದು ನಮ್ಮ ಕನ್ನಡಿಗರಿಗಾಗಿ ನಿಮ್ಮ ಬೆಂಬಲ ಬೇಕೇ ಬೇಕು ಅಂತ ವಾಟಾಳ್ ನಾಗರಾಜ್ ವಿಶೇಷವಾದಂತಹ ಮನವಿಯನ್ನ ಮಾಡಿದ್ದಾರೆ. ಆದರೆ ಅತ್ತ ಕರ್ನಾಟಕ ರಕ್ಷಣಾ ವೇದಿಕೆ ಯಾವುದೇ ಬೆಂಬಲವನ್ನ ಸೂಚಿಸುವುದಿಲ್ಲ ಅಂತ ರಾಜ್ಯಾಧ್ಯಕ್ಷ ನಾರಾಯಣ್ ಗೌಡ ಖಡಕ್ ಆಗಿಯೇ ಉತ್ತರಿಸಿದ್ದಾರೆ. ಹಾಗಾದ್ರೆ ಇವೆಲ್ಲ ಮಾತುಗಳನ್ನ ಕೇಳ್ತಿದ್ರೆ ಎಲ್ಲೋ ಒಂದ್ ಕಡೆ ಆಂತರಿಕ ಮನಸ್ತಾಪಗಳಿಂದ ಸಂಘಟನೆಗಳಲ್ಲಿ ಬಿರುಕು ಮೂಡಿದೆಯಾ ಕನ್ನಡ ಸಂಘಟನೆಗಳಲ್ಲಿ ಅಂತ ಪ್ರಶ್ನೆ ಮೂಡುತ್ತೆ. ಇದೇ ಹೊತ್ತಿನ ವಿಶೇಷ, ಕನ್ನಡ ಸಂಘಟನೆಯಲ್ಲಿ ಬಿರುಕು. ನಾನು ವೀರೇಶ್ ಶಿವಾನಂದ್ ಅಂಬಿ. ಮಾರ್ಚ್ 22ರಂದು ಮರಾಠಿ ಪುಂಡರ ವಿರುದ್ಧ ವಿವಿಧ ಕನ್ನಡ ಪರ ಸಂಘಟನೆಗಳು ಕರ್ನಾಟಕ ಬಂದ್ಗೆ ಕರೆ ನೀಡಿವೆ. ಅಂದು ಬೆಳಗ್ಗೆ 6 ಗಂಟೆಯಿಂದ ಸಂಜೆ 5 ಗಂಟೆವರೆಗೆ ಬೃಹತ್ ಹೋರಾಟ ನಡೆಸುವುದಾಗಿ ವಾಟಾಳ್ ನಾಗರಾಜ್ ಕರೆ ಕೊಟ್ಟಿದ್ದಾರೆ. ಆದರೆ ಈ ಕರ್ನಾಟಕ ಬಂದ್ ಬೆಂಬಲಿಸುವ ಬಗ್ಗೆ ಪರ ಮತ್ತು ವಿರೋಧ ಚರ್ಚೆಗಳು ಕೂಡ ಬಹಳಷ್ಟು ಜೋರಾಗಿ ನಡೀತಾ ಇದೆ. ವಾಟಾಳ್ ನಾಗರಾಜ್ ಬಂದ್ ಕರೆಗೆ ಯಾರ್ಯಾರ ಬೆಂಬಲ ಇದೆ ಅನ್ನೋ ಗೊಂದಲ ಇನ್ನೂ ಕೂಡ ಮುಂದುವರಿತಾನೇ ಇದೆ. ಆದರೆ ಹಲವು ಸಂಘಟನೆಗಳು ನೈತಿಕ ಬೆಂಬಲವನ್ನು ನೀಡುವಂತಹ ಸಾಧ್ಯತೆ ಹೆಚ್ಚಾಗಿದೆ. ವಾಟಾಳ್ ನಾಗರಾಜ್ ನೇತೃತ್ವದಂತಹ ಕನ್ನಡ ಪರ ಹೋರಾಟಗಾರರು ಸುಮಾರು 2,000 ಸಂಘಟನೆಗಳ ಬೆಂಬಲ ನಮಗೆ ಇದೆ ಅಂತ ಹೇಳಿದ್ದಾರೆ. ಆದರೆ ಸಂಘಟನೆಗಳ ನಾಯಕರಿಂದ ಮಾತ್ರ ಬಂದ್ಗೆ ಬೆಂಬಲ ಇದ್ದು ಸಂಘಟನೆಗಳ ಕಾರ್ಯಕರ್ತರು ಚಾಲಕರಿಂದ ಬೆಂಬಲ ಇಲ್ಲ ಅಂತ ಹೇಳಲಾಗ್ತಾ ಇದೆ. ಖಾಸಗಿ ಸಾರಿಗೆ ಒಕ್ಕೂಟ ಬೆಂಬಲ ಇದೆ ಅಂತ ವಾಟಾಳ್ ನಾಗರಾಜ್ ಹೇಳಿದ್ದಾರೆ. ಆದರೆ ಅಂದು ಖಾಸಗಿ ಸಾರಿಗೆ ಒಕ್ಕೂಟದ 1 ಲಕ್ಷ ವಾಹನ ಓಡಾಟ ನಡೆಸುತ್ತೆ. ಆದರೆ ಹೋರಾಟದಲ್ಲಿ ಮಾತ್ರ ಖಾಸಗಿ ಸಾರಿಗೆ ಒಕ್ಕೂಟದ ಅಧ್ಯಕ್ಷ ನಟರಾಜ್ ಶರ್ಮಾ ಮಾತ್ರ ಪ್ರತಿಭಟನೆಯಲ್ಲಿ ಭಾಗಿಯಾಗಲಿದ್ದಾರೆ ಅಂತ ಹೇಳಿದ್ದಾರೆ. ಮಾರ್ಚ್ 22ರಂದು ಟೌನ್ ಹಾಲ್ನಿಂದ ಫ್ರೀಡಂ ಪಾರ್ಕ್ ವರೆಗೆ ಕನ್ನಡ ಪರ ಸಂಘಟನೆಗಳು ಮೆರವಣಿಗೆ ನಡೆಯುವ ಸಾಧ್ಯತೆ ಕೂಡ ಇದೆ. ಇನ್ನು ಕರ್ನಾಟಕ ಬಂದ್ಗೆ ಬಿಎಂಟಿಸಿ, ಕೆಎಸ್ಆರ್ಟಿಸಿ ನೌಕರರ ಸಂಘದ ಬೆಂಬಲವೂ ಕೂಡ ಸೂಚಿಸಿದವೆ. ಆದರೆ ಎಂದಿನಂತೆ ಬಂದ್ ದಿನವೂ ಕೂಡ ಬಸ್ ಚಲಾಯಿಸುವ ಸಾಧ್ಯತೆ ಇದೆ. ಸಂಘದ ಅಧ್ಯಕ್ಷರು ಮಾತ್ರ ಬಂದ್ ದಿನ ಪ್ರತಿಭಟನೆಯಲ್ಲಿ ಭಾಗಿಯಾಗಲಿದ್ದಾರೆ ಅಂತ ಕೂಡ ಹೇಳಲಾಗಿದೆ. ವಾಟಾಳ್ ನಾಗರಾಜ್ ಅವರ ಕರ್ನಾಟಕ ಬಂದ್ಗೆ ಕರ್ನಾಟಕ ರಕ್ಷಣಾ ವೇದಿಕೆ ಅಧ್ಯಕ್ಷ ನಾರಾಯಣ್ ಗೌಡರ ಬಣ, ಪ್ರವೀಣ್ ಶೆಟ್ಟಿ ಬಣದಿಂದ ಬೆಂಬಲ ಇಲ್ಲ ಅಂತ ಹೇಳಿದ್ದಾರೆ. ರಾಜ್ಯ ಕಾರ್ಮಿಕ ಪರಿಷತ್ನಿಂದಲೂ ಕೂಡ ಕರ್ನಾಟಕ ಬಂದ್ಗೆ ಬೆಂಬಲ ಅಲ್ಪ ಪ್ರಮಾಣದಲ್ಲಿ ಇದೆ. ಆದರೆ ಬಂದ್ ವಿಚಾರದಲ್ಲಿ ಓಲಾ ಊಬರ್ ಚಾಲಕರಿಂದ ದ್ವಂದ್ವವಾದಂತಹ ನಿಲುವು ಕೂಡ ಇದೆ ಅಂತ ಹೇಳಿದ್ದಾರೆ. ಇನ್ನು ಹೋಟೆಲ್ ಮಾಲೀಕರ ಅಸೋಸಿಯೇಷನ್ ನಿರ್ಧಾರ ಇನ್ನೂ ಕೂಡ ಅಂತಿಮವಾಗಿಲ್ಲ. ಅಂದು ಹೋಟೆಲ್ ಮಾಲೀಕರು ಕಪ್ಪು ಬಟ್ಟೆಯನ್ನು ಧರಿಸಿ ತಮ್ಮ ಕೆಲಸವನ್ನು ಮಾಡುವ ಸಾಧ್ಯತೆ ಇದೆ ಅಂತ ಹೇಳಲಾಗಿದೆ. ಯಾಕಂದ್ರೆ ವೀಕ್ಷಕರೇ, ಈ ಹಿಂದೆ ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷ ನಾರಾಯಣ್ ಗೌಡ ಹೇಳಿರುವಂತೆ ನಾವು ಯಾವುದೇ ರೀತಿಯಾದಂತಹ ಹಾಗೂ ಯಾವುದೇ ಕಾರಣಕ್ಕೂ ಕೂಡ ಬಂದ್ಗೆ ಬೆಂಬಲವನ್ನು ನಾವು ನೀಡಲ್ಲ. ಯಾಕಂದ್ರೆ ಮಾರ್ಚ್ ತಿಂಗಳಲ್ಲಿ ದ್ವಿತೀಯ PU ಪರೀಕ್ಷೆ, SSLC ವಾರ್ಷಿಕ ಪರೀಕ್ಷೆಗಳು ಇರುವುದರಿಂದ ವಿದ್ಯಾರ್ಥಿಗಳಿಗೆ ಸಮಸ್ಯೆಯಾಗುತ್ತೆ. ಯಾಕಂದ್ರೆ ಇದು ವಿದ್ಯಾರ್ಥಿಗಳ ಒಂದು ಭವಿಷ್ಯದ ಹಿತದೃಷ್ಟಿಯಿಂದ ಅವರ ಮೇಲೆ ಗಂಭೀರವಾದಂತಹ ಪರಿಣಾಮ ಬೀರಬಾರದು. ಹಾಗಾಗಿ ನಾವು ಈ ಬೆಂಬಲವನ್ನು ಸೂಚಿಸುವುದಿಲ್ಲ ಅಂತ ಹೇಳಿದರು. ಇನ್ನು ಮಾರ್ಚ್ ತಿಂಗಳು ಅಂದರೆ ಎಲ್ಲ ಸರ್ಕಾರಿ ಹಾಗೂ ಖಾಸಗಿ ಸಂಸ್ಥೆಗಳ ಆರ್ಥಿಕ ಖರ್ಚು ವೆಚ್ಚಗಳ ಬಗ್ಗೆ ಲೆಕ್ಕಪತ್ರಗಳ ಪರಿಶೀಲನೆ ನಡೀತಾನೇ ಇರುತ್ತೆ. ಇಂತಹ ಪರಿಸ್ಥಿತಿಯಲ್ಲಿ ಹೀಗಿರುವಾಗ ಕರ್ನಾಟಕ ಬಂದ್ ಬಿಸಿಯಿಂದ ಇವುಗಳ ಮೇಲೆ ವ್ಯಾಪಕವಾದಂತಹ ಪರಿಣಾಮ ಬೀರಬಹುದು. ಜೊತೆಗೆ ರಾಜ್ಯದ ಆರ್ಥಿಕತೆಗೆ ಬಹುದೊಡ್ಡವಾದಂತಹ ಸಂಕಷ್ಟವನ್ನು ತಂದೊಡ್ಡಬಹುದು ಅಂತ ಕರ್ವೆ ರಾಜ್ಯಾಧ್ಯಕ್ಷ ನಾರಾಯಣ್ ಗೌಡ ಹೇಳಿದರು. ಇನ್ನು ಬಂದ್ ವಿಚಾರವಾಗಿ ಹೋಟೆಲ್ ಅಸೋಸಿಯೇಷನ್ ನೈತಿಕ ಬೆಂಬಲ ನೀಡುವುದಾಗಿ ಘೋಷಣೆ ಮಾಡಿದೆ. ಕನ್ನಡ ಹೋರಾಟಗಾರರ ಜೊತೆ ನಾವು ಇರೋದು ಕೂಡ ನಮ್ಮ ಕರ್ತವ್ಯ, ಇದು ನಮ್ಮ ಆದ್ಯ ಕರ್ತವ್ಯ ಕೂಡ ಆಗಿದೆ. ಆದರೆ ಹೋಟೆಲ್ ಉದ್ಯಮ ಅತ್ಯಗತ್ಯ ಸೇವೆ ಅಡಿಯಲ್ಲಿ ಬರುವುದರಿಂದಾಗಿ ಹೋಟೆಲ್ ಬಂದ್ ಮಾಡಲು ಸಾಧ್ಯವಾಗುವುದಿಲ್ಲ. ಹೀಗಾಗಿ ಹೋಟೆಲ್ ಸಂಘದಿಂದ ನೈತಿಕ ಬೆಂಬಲ ನೀಡಲಾಗುವುದು ಅಂತ ಬೆಂಗಳೂರು ಹೋಟೆಲ್ ಅಸೋಸಿಯೇಷನ್ ಅಧ್ಯಕ್ಷ PC ರಾವ್ ಅವರು ಮಾಹಿತಿಯನ್ನು ನೀಡಿದ್ದಾರೆ. ಇನ್ನು ಮತ್ತೊಂದು ಕಡೆಗೆ ಕಾರ್ಮಿಕ ಸಂಘಟನೆಯ ರವಿ ಬೈಂದೂರು ಮಾಧ್ಯಮಗಳೊಂದಿಗೆ ಮಾತನಾಡಿದ್ದು, ನೋಡ್ರಿ, ಹೋಟೆಲ್ನವರು ಈ ಬಂದ್ಗೆ ಬೆಂಬಲವನ್ನು ಕೊಡಲೇಬೇಕು. ಒಂದು ವೇಳೆ ಹೋಟೆಲ್ನವರು ಬಂದ್ಗೆ ಬೆಂಬಲವನ್ನು ಕೊಡಲಿಲ್ಲ ಅಂತ ಅಂದರೆ ಪ್ರತಿಭಟನೆಯ ದಿನ ಅಂದರೆ ಮಾರ್ಚ್ 22ರ ದಿನ ನಾವು ಸಿಕ್ಕ ಹೋಟೆಲ್ಗಳಿಗೆ ನುಗ್ಗಿ ತಿಂಡಿಯನ್ನು ತಿಂತೇವೆ.
ಹಾಗೂ ಮುಂದಿನ ನಿಮ್ಮ ಹೋರಾಟಕ್ಕೆ ನಾವು ಎಂದಿಗೂ ಕೂಡ ಕೈ ಜೋಡಿಸಲ್ಲ. ಬಂದ್ ದಿನ ನಮಗೆ ನಿಮ್ಮ ನೈತಿಕ ಬೆಂಬಲ ಬೇಡ, ನಮಗೆ ಬೇಕಾಗಿರುವುದು ಪೂರ್ಣ ಬೆಂಬಲ ಬೇಕು ಅಂತ ಹೋರಾಟಗಾರರು ವಾರ್ನಿಂಗ್ ಕೂಡ ಕೊಟ್ಟಿದ್ದಾರೆ. ಹಾಗಾದ್ರೆ ಮಾರ್ಚ್ 22 ಕರ್ನಾಟಕ ಬಂದ್ಗೆ ಯಾವೆಲ್ಲ ಸಂಘಟನೆಗಳು ಬೆಂಬಲವನ್ನ ಸೂಚಿಸಿವೆ ಅಂತ ಒಂದೊಂದಾಗಿ ನೋಡಿದಾಗ, ಖಾಸಗಿ ಸಾರಿಗೆ ಸಂಘಟನೆಗಳ ಒಕ್ಕೂಟ, ಫೀಸ್ ಆಟೋ ಅಸೋಸಿಯೇಷನ್, ಕರ್ನಾಟಕ ಚಾಲಕರ ಒಕ್ಕೂಟ, ರಾಷ್ಟ್ರೀಯ ಚಾಲಕರ ಒಕ್ಕೂಟ, ಸ್ನೇಹಜೀವಿ ಚಾಲಕರ ಟ್ರೇಡ್, ನಮ್ಮ ಚಾಲಕರ ಟ್ರೇಡ್ ಯೂನಿಯನ್ ಹಾಗೂ ನಮ್ಮ ಚಾಲಕರ ಪರಿಷತ್, ಭಾರತ ಟ್ರಾನ್ಸ್ಪೋರ್ಟ್ ಅಸೋಸಿಯೇಷನ್, ಓಲಾ ಉಬರ್ ಅಸೋಸಿಯೇಷನ್, ಖಾಸಗಿ ಶಾಲಾ ಸ್ಕೂಲ್ ಚಾಲಕರ ಸಂಘ, ಗೂಡ್ಸ್ ಚಾಲಕರ ಸಂಘ, ಖಾಸಗಿ ಬಸ್ ಮಾಲೀಕರ ಸಂಘ, ರಾಜ್ಯ ಬಾರ್ ಅಸೋಸಿಯೇಷನ್ ಸಂಘ, ಹೋಲ್ಸೇಲ್ ಬಟ್ಟೆ ವ್ಯಾಪಾರಿಗಳ ಸಂಘ, ಇನ್ನು ಕೆಎಸ್ಆರ್ಟಿಸಿ ಬಿಎಂಟಿಸಿ ನೌಕರರ ಸಂಘ, ಕರ್ನಾಟಕ ರಾಜ್ಯ ರಸ್ತೆ ನೌಕರರ ಒಕ್ಕೂಟ, ಅಂಬೇಡ್ಕರ್ ಆಟೋ ಸೇನೆ ಇವೆಲ್ಲ ಸಂಘ ಸಂಸ್ಥೆಗಳು ಈ ಬಂದ್ಗೆ ಬೆಂಬಲವನ್ನ ಸೂಚಿಸಿವೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಬಂದ್ ಹಿನ್ನೆಲೆ ಮೈಸೂರಿನಲ್ಲಿ ಮಾತನಾಡಿದಂತಹ ವಾಟಾಳ್ ನಾಗರಾಜ್ ಕನ್ನಡಿಗರ ಕೆಲ ಬೇಡಿಕೆಗಳನ್ನ ಮಂಡಿಸಿದ್ದಾರೆ. ಜೊತೆಗೆ ಇತರ ಕನ್ನಡ ಪರ ಸಂಘಟನೆಯ ಮುಖಂಡರಿಗೂ ಕೂಡ ವಿಶೇಷವಾದಂತಹ ಮನವಿ ಮಾಡಿದ್ದಾರೆ. ಹಾಗಾದ್ರೆ ವಾಟಾಳ್ ನಾಗರಾಜ್ ಅವರು ಏನೆಲ್ಲ ಮನವಿ ಮಾಡಿದ್ದಾರೆ ಕೇಳ್ಕೊಂಬರೋಣ. ಇನ್ನು ವಾಟಾಳ್ ನಾಗರಾಜ್ ಅವರು ಹೇಳಿದಂತೆ ಮರಾಠಿ ಪುಂಡಾಟಿಕೆ, ಮರಾಠಿಗರ ಅಟ್ಟಹಾಸ, ಎಂಇಎಸ್ ನಿಷೇಧ ಮಾಡಬೇಕು, ಕಳಸಾ ಬಂಡೂರಿ ಮಾಡಬೇಕು, ಕಳಸಾ ಬಂಡೂರಿ ಯೋಜನೆ ಆರಂಭ ಮಾಡಬೇಕು, ಹಿಂದಿ ಹೇರಿಕೆ ಬೇಡವೇ ಬೇಡ, ಇನ್ನು ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಸೇರಿ ಹಲವು ವಿಚಾರಗಳ ಬಗ್ಗೆ ಚರ್ಚೆ ನಡೆಸಲಾಗಿದೆ. ಇನ್ನು ಈ ಬಂದ್ ನಡೀತಾ ಇರುವುದು ನಾಡಿನ ಹಿತಕ್ಕಾಗಿ, ಸರ್ವ ಸಮಸ್ಯೆಗಳ ಪರಿಹಾರಕ್ಕಾಗಿ. ಕರ್ನಾಟಕ ಬಂದ್ಗೆ ಕರೆ ಕೊಡಲಾಗಿದೆ. ಮೆಟ್ರೋದಲ್ಲಿ ಕನ್ನಡಿಗರಿಗೆ ಆಗ್ತಾ ಇರತಕ್ಕಂತಹ ಅನ್ಯಾಯ, ಶಿವಸೇನೆ ನಿಷೇಧ ಸೇರಿ ಅನೇಕ ವಿಚಾರಗಳನ್ನು ಇಟ್ಟುಕೊಂಡು ಬಂದ್ಗೆ ಕರೆ ನೀಡಲಾಗಿದೆ. ಇದೆಲ್ಲವನ್ನ ನೋಡಿದಾಗ ಮಾರ್ಚ್ 22ರ ಬಂದ್ಗೆ ಅದೆಷ್ಟು ಸಂಘ ಸಂಸ್ಥೆಗಳು ಬೆಂಬಲವನ್ನ ಸೂಚಿಸಿ ಕರ್ನಾಟಕ ಬಂದ್ ಅನ್ನ ಯಶಸ್ವಿಗೊಳಿಸುತ್ತೆ ಅಂತ ಕಾದಷ್ಟೇ ನೋಡಬೇಕಾಗುತ್ತೆ. ಎಸೆದಾಗತ್ತೆ ಇವತ್ತಿನ ವಿಶೇಷ. ಮತ್ತಷ್ಟು ವೈವಿಧ್ಯಮಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ವಿಶ್ವವಾಣಿ ಟಿವಿ.